ಇನ್ನು ಬಸವಣ್ಣ ಎಲ್ಲಾದರೂ ಸನಾತನ ಹಿಂದೂ ಧರ್ಮಕ್ಕೆ ಬೈದಿದ್ದಾರಾ? ಬಸವಣ್ಣವರು ಮೂಢನಂಬಿಕೆಗಳ ಬಗ್ಗೆ ಮಾತನಾಡಿದ್ದಾರೆ. ಬೆಳಗಾವಿಯಲ್ಲಿ ಟಿವಿ9ಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ನೀಡಿದರು. ಬಸವಣ್ಣವರು ಮೂಢನಂಬಿಕೆಗಳ ಬಗ್ಗೆ ಮಾತನಾಡಿದ್ದಾರೆ. ಎಲ್ಲಾದರೂ ಅವರು ಹಿಂದೂ ಧರ್ಮಕ್ಕೆ ಬೈದಿದ್ದಾರಾ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಬಿಡ್ರಿ ಒಂದೆರಡು ದಿವಸ ಪೀರ್ ಭಾಷಾ ದರ್ಗಾ ಮುಕ್ತ ಮಾಡಿ ಬಸವಣ್ಣವರು ನಡೆಸಿದಂಥ ಅಲ್ಲಮ ಪ್ರಭುಗಳು ಅಧ್ಯಕ್ಷತೆಯಲ್ಲಿ ನಡೆದಂಥ ಶಿವಾನ್ ಮಂಟಪ ಮುಕ್ತ ಆಗೋದ್ರ ಬಗ್ಗೆ ಚರ್ಚೆ ಈ ರಾಜ್ಯದಲ್ಲಿ ಆಗಲಿ, ಅವಾಗ ನಾವು ಉತ್ತರ ಕೊಡ್ತೇವೆ. ಅವ್ರಿಗೆ ವಿವಾದಾತ್ಮಕ ಅಂತ ಹೇಳಿ ಕೆಲವೊಂದು ಕಮ್ಯುನಿಸ್ಟ್ ವಿಚಾರಧಾರೆಯ ಬಸವಣ್ಣ ಅಭಿಮಾನಿಗಳಿದ್ದಾರೆ. ಅವರು ಬಸವಣ್ಣನ ಮ್ಯಾಗ ಅಭಿಮಾನ ಇಲ್ಲ. ಬಸವಣ್ಣವ್ರ ಕಾಲದಾಗ ಎಲ್ಲರೂ ಮುಸ್ಲಿಮ್ರು ಇದ್ರೇನು? ಬಸವಣ್ಣವ್ರು ನೀವು ಒಂದು ವಚನದಾಗರೆ ತೋರಿಸ್ಕೊಡ್ರಿ, ಬಸವಣ್ಣವರು ಎಲ್ಲರೇ ಸನಾತನ ಹಿಂದೂ ಧರ್ಮಕ್ಕೆ ಬೈದಾರ. ಸನಾತನ ಮೂಢನಂಬಿಕೆಗಳ ಬಗ್ಗೆ ಮಾತಾಡ್ಯಾರ. ಎಲ್ಲ ಸಮುದಾಯಗಳನ್ನು ಪ್ರೀತಿಯಿಂದ ನೋಡ್ರಿ, ದಲಿತರನ್ನು ದೂರ ಇಡಬೇಡ್ರಿ, ಅವ್ರಿಗೆ ಅಂತರ್ಜಾತಿ ವಿವಾಹ ಮಾಡುವಂಥದ್ದು. ಇದನ್ನೆಲ್ಲ ನೀವು ಎಷ್ಟು ಸ್ವಾಮಿಗಳು ಮಾಡಿರಪ್ಪ, ಇಟ್ಟೆಲ್ಲ ಹೊಡೆಯವರು. ನೀವು ದೊಡ್ಡ ದೊಡ್ಡ ಸಾಹಿತಿಗಳಿದ್ದೀರಲ್ಲ, ನಿಮ್ಮ ಮಕ್ಕಳನ್ನ ದಲಿತ ಮಕ್ಕಳಿಗೆ ಕೊಟ್ಟಿರಿ, ದಲಿತ ಹೆಣ್ಣು ಮಗಳನ್ನ ನೀವು ತೊಗೊಂಡಿರಿ. ಬಸವಣ್ಣವ್ರದ್ದು ಏನು ನೀವು ನಡೆಸಿರಿ? ನನ್ನ ಬಗ್ಗೆ ಈಗ ಮಾತಾಡಕತ್ತಿರಲಿಲ್ಲ, ಇದು ವಿವಾದಾತ್ಮಕ ಅಂತ ನೀವೇ ಅನ್ಕೋರಿ. ನಾ ಕೇಳ್ತೀನಿ, ನೀವು ಅಂತರ್ಜಾತಿ ವಿವಾಹ ಎಟ್ಟು ಮಾಡಿರಿ.